ಈ ಸುವರ್ಣಾವಕಾಶ ನನ್ನ ಜೀವನದಲ್ಲಿ ನನಗೆ ಬರುತ್ತೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ನಾನು ಈ ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡಬೇಕೆಂದಾಗ ನನ್ನ ಮುಂದೆ ಕೂತಿರುವ ನನ್ನ ಸ್ವಾಮಿಗಳು ಅಂತ ಹೇಳ್ಬೋದು, ಓ ಶಾಂಭಟ್, ಪ್ರಖ್ಯಾತ ವಕೀಲರು, ಧರ್ಮ ಸಂಸ್ಕಾರ ಸಂಸ್ಕೃತಿ ಅಂತ ಹೇಳಿದಾಗ ಮೈಸೂರಿನಲ್ಲಿ ಅವ್ರದ್ದೇ ಆದ ಒಂದು ಸದಾ ಹೆಸರಿದೆ. ಈ ನನ್ನ ಜೊತೆಗೂಡಿದ್ರು. ಈ ಕಾರ್ಯಕ್ರಮ ಮಾಡಬೇಕಂತ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ವು. ನಾವು ಶೃಂಗೇರಿ ಕ್ಷೇತ್ರದವನು, ನಾನು ಶೃಂಗೇರಿ ಜಗದ್ಗುರುಗಳು ಅಥವಾ ಶೃಂಗೇರಿ ಸಂಸ್ಥಾನವನ್ನು ನಾವೆಲ್ಲರೂ ಆ ಭಾಗದವರು, ಮಲೆನಾಡಿನವರು ದೇವರ ಸನ್ನಿಧಿ ಅಂತಲೇ ತಿಳ್ಕೊಂಡಿರೋರು. ನನಗೆ 8ನೇ ವಯಸ್ಸಿನಿಂದ ಸಂಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೆ. ನನ್ನ ತಂದೆಯವರು ರಾಮಾಯಣ ಮಹಾಭಾರತನ ರಾಮಮಂದಿರದಲ್ಲಿ 36 ವರ್ಷ ಪಾರಾಯಣ ಮಾಡಿದವರು. ಅವರು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. 1972ಕ್ಕೆ ನಾನು ಆಕಸ್ಮಿಕ ಊರು ಬಿಟ್ಟೆ. ಆದರೆ ಶೃಂಗೇರಿ ಸಂಸ್ಥಾನ ಅಂತ ಹೇಳಿದಾಗ ನಮಗೆ ನವರಾತ್ರಿ ಉತ್ಸವ ಮಾತ್ರ ಕಣ್ಣು ಮುಂದೆ. ಆ ದೇವಸ್ಥಾನಕ್ಕೆ ಹೋಗಿ ಬಂದು ತೋರಣ ಗಣಪತಿ ಪೂಜೆ ಮಾಡಿದ್ರೆ ನನ್ನ ಎಲ್ಲ ಕಷ್ಟ ನಿವಾರಣೆ ಆಗ್ತಿತ್ತು. ತದನಂತರ 76ರ ಮೇಲೆ ನಾನು ನನ್ನದೇ ಉದ್ಯಮ ಸ್ಥಾಪನೆ ಮಾಡ್ಕೊಂಬಂದೆ. ಪ್ರತಿ ವರ್ಷವೂ ಇವತ್ತಿಗೂ ನಾನು ಸ್ವರ್ಣ ಪುಷ್ಪ ಪೂಜೆ ಮತ್ತು ತೋರಣ ಗಣಪತಿ ಪೂಜೆ ಮಾಡಿಕೊಂಡೇ ನಾನು ಏನಾದರೂ ಸಂಕಲ್ಪ ಮಾಡೋದು. ಈ ಶಾಲೆ ಮಾಡಬೇಕು ಅಂತ ಹೇಳಿದಾಗ ಶಾಂಭಟ್ರ ಮುಖಾಂತರ ನಾನು ಮಾತಾಡ್ತಾ ಒಂದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡು, ನನ್ನ ಅದೃಷ್ಟ ಭಾರತೀ ತೀರ್ಥ ಸ್ವಾಮೀಜಿಗಳು ಮೈಸೂರಿನ ಇವತ್ತು ರಾಮಚಂದ್ರ ಅವರು ಇವತ್ತಿನ ಧರ್ಮಾಧಿಕಾರಿಗಳಾಗಿದ್ದಾರೆ. ಅವ್ರ ಮನೆಗೆ ಬಂದಿದ್ದರು, ಹರಿಹರನ್ನವರು. ಅವ್ರ ಮನೆಗೆ ಹೋಗಿ ನಾನು ಇದನ್ನು ತೋರಿಸಿದೆ. ಗುರುಗಳು ಅವತ್ತು ಅಕ್ಷತೆ ಹಾಕಿ ಹೇಳಿದ್ರು, ನಾನು ಪೂಜೆ ಈ ಥರ ಗುದ್ಲಿ ಪೂಜೆ ಮಾಡಬೇಕು ಅಂತಿದ್ದೀನಿ ಎಂದೆ. ಮಾಡು, ನಾನು ಬರ್ತೇನೆ ಅಂತ ಹೇಳಿದ್ರು. ಅಷ್ಟೇ. ನಮ್ಮಲ್ಲೆಲ್ಲ ಗುರುಗಳು 1-2 ನಿಮಿಷ ಮಾತಾಡಿದ್ರೇ ಅದೇ ದೈವವಾಣಿ ನಮಗೆ. ಹಾಗೆ ಆ ದಿನ ನನ್ನ ಸಂಕಲ್ಪ ಇವತ್ತು 20ನೇ ತಾರೀಕು ಡಿಸೆಂಬರ್ ಆಗ್ತಾ ಇದೆ, ಈಗ ಬಂದಿದೆ ಅಂದರೆ ಅದು ದೈವಿ ಸಂಕಲ್ಪ. ಈ ಒಂದು ಸಂಕಲ್ಪಕ್ಕೆ ನಿಮಗೆಲ್ರಿಗೂ ಗೊತ್ತಿದೆ, ಮೈಸೂರಿನಲ್ಲಿ ಕಲ್ಯಾಣ ವೃಷ್ಟಿೋತ್ಸವ ಅಂತ ಒಂದು ಬಹುದೊಡ್ಡ ಕಾರ್ಯಕ್ರಮ ನಡೀತಿದೆ. ಧರ್ಮ ಸ್ಥಾಪನೆಯ ಪುನರ್ಸ್ಥಾಪನೆಯ ಒಂದು ಸಂಕಲ್ಪ ಅದು. ಶ್ರೀ ಶಂಕರ ಭಗವತ್ಪಾದ ವಿರಚಿತ ಕಲ್ಯಾಣ ವೃಷ್ಟಿೋತ್ಸವ, ಶಿವಪಂಚಾರ ಅಕ್ಷರ ನಕ್ಷತ್ರ ಮಾಲಸ್ತೋತ್ರ ಹಾಗೂ ಲಕ್ಷ್ಮೀ ನರಸಿಂಹ ಕರುಣಾರಸ ಸ್ತೋತ್ರ, ಈ 3 ಮಾಲಿಕೆಗಳನ್ನು ಮೈಸೂರಿನಲ್ಲಿ ಮಾಡೋದು ಅಂತ ತೀರ್ಮಾನ ಮಾಡೋದು. ಆ ತೀರ್ಮಾನ ಮೊದಲಿಗೆ ಇದೇ ಜಾಗದಲ್ಲಿ ಆಗುತ್ತೆ ಅಂತಿತ್ತು. ತದನಂತರ ಮೈಸೂರಿಗೂ ಇಲ್ಲಿಗೆ 10 ಕಿಲೋಮೀಟರ್ ಇದೆ ಎನ್ನುವಾಗ ನಮಗೆ ಜನ ಕರ್ಕೊಂಬರೋದು ಕಷ್ಟ ಅಂತ ಯೋಚನೆ ಮಾಡಿದಾಗ ನಾವು ಮೈಸೂರಿನ ರಾಜಮಾತೆಯವರಿಗೆ ಭೇಟಿ ಮಾಡಿದಾಗ ನನ್ನ ಮನೆಯಲ್ಲೇ ಆಗಬೇಕು ಅಂದರು. ಎಂಥ ಒಂದು ಅದೃಷ್ಟ. ಇವತ್ತು ನೀವೆಲ್ಲರೂ ಇಲ್ಲಿ ಕೂತಿದ್ದೀರಿ. ಮೊದಲನೇದಾಗಿ ನಾನು ನಿಮಗೆ ಕೇಳೋದು, ಸಂಜೆಯ ಕಾರ್ಯಕ್ರಮಕ್ಕೆ ಗುರುಗಳು ಸುಮಾರು 40,000 ಇವತ್ತು ಸ್ತೋತ್ರ ಪಾರಾಯಣ ಮಾಡಿದವರಿದ್ದಾರೆ. ಮೈಸೂರು ನಗರದಲ್ಲಿ 30,000 ವಿದ್ಯಾರ್ಥಿಗಳು ಪಾರಾಯಣ ಮಾಡಿದ್ದಾರೆ. ನಗರದಲ್ಲಿ 90,000 ಜನ ಮಾಡಿದ್ದಾರೆ. 1.5 ಲಕ್ಷ ಜನ ಒಟ್ಟಿಗೆ ನಮ್ಮಲ್ಲಿ ಪಾರಾಯಣ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಉಪಸ್ಥಿತರು ಇದ್ದರೆ ಅನುಗ್ರಹ ಭಾಷಣ, ಪ್ರಪಂಚಕ್ಕೆ ಕೊಡುವಂಥ ಒಂದು ಅನುಗ್ರಹ ಭಾಷಣ, ನೀವೆಲ್ಲ ಬಂದು ಅಲ್ಲಿ ಭಾಗವಹಿಸಿದ್ರೆ ನನಗೆ ನೀವು ದೊಡ್ಡ ಸಹಕಾರ. ಕಾರಣ ಏನಂದರೆ ನಾನು ಆಕಸ್ಮಿಕ ಅಲ್ಲಿ ಕಾರ್ಯಾಧ್ಯಕ್ಷನಾಗಿದ್ದೇನೆ. ಬಂಧುಗಳೇ, ನಾವೆಲ್ಲರೂ ಇಲ್ಲಿ ಕೂತಿದ್ದೀವಿ ಅಂತ ಹೇಳಿದ್ರೆ ನನಗೆ ಗುರುಗಳು ಇಲ್ಲಿ ಬರ್ತಾರೆ ಅನ್ನೋದು ಕನಸಲ್ಲಿ ನಾನು ಯೋಚನೆ ಮಾಡಿರಲಿಲ್ಲ. ನಾನು ಈ ಕಲ್ಯಾಣ ವೃಷ್ಟಿೋತ್ಸವ ಶೃಂಗೇರಿ ಮಠಕ್ಕೆ ನಾನು ಇತ್ತೀಚೆಗೆ ನಾನು ಹೋದಾಗೆಲ್ಲ ಸ್ವಾಮಿ ವಿವೇಕಾನಂದರ ಇನ್ನೊಂದು ರೂಪ ಅಂತಲೇ ತಿಳ್ಕೊಂಡಿದ್ದೀನಿ. ನಾನು ವಿಧುಶೇಖರ ಮಹಾಸ್ವಾಮೀಜಿಯವ್ರನ್ನ, ಸನ್ನಿಧಾನಂ ಅವ್ರನ್ನ ನೋಡಿ ಹಾಗೇ ಬರೋದು ಬಿಟ್ಟರೆ ನಾನು ಮಾತಾಡಲಿಕ್ಕೂ ನಿಲ್ಲೋದಿಲ್ಲ. ಕಾರಣ ಇಷ್ಟೇ, ಆ ದೃಷ್ಟಿ ನಿಮಗೆ ಯಾವುದೋ ಒಂದು ಶಕ್ತಿ ಇದೆ. ಆ ದೃಷ್ಟಿ ನಿಮ್ಮನ್ನು ನೋಡಿದ್ರೆ ಯಾವುದೋ ಒಂದು ಶಕ್ತಿ ಸಂಚಲನವಾಗುತ್ತೆ.
ಆ ಒಂದು ಇದರಲ್ಲಿ ನಾನು ಹೋಗಿ ಈ ಕಾರ್ಯಕ್ರಮಕ್ಕೆ ಬರುವಾಗ ನಮ್ಮಲ್ಲಿಗೆ ಭೇಟಿ ನೀಡಬಹುದಾ ಅನ್ನೋ ಒಂದು ವಿನ್ನಹ ಮಾಡಿದೆ. ನನ್ನ ಅಲ್ಲಿಯ ಗುರುಗಳು ಅನ್ಬೋದು, ವಿವೇಕಾನಂದ ಭಟ್ರ ಮುಖಾಂತರ ಗುರುಗಳು ಖಂಡಿತ ಬರ್ತೀನಿ ಅಂದರು. ಅದಕ್ಕೆ ಮತ್ತೊಮ್ಮೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ಗುರುಗಳೇ. ಈ ಸಂಸ್ಥಾನ ಸುಮಾರು 25 ವರ್ಷ ಆಯಿತು. ಇದರಲ್ಲಿ ಸುಮಾರು 17 ದೇಶದ ಪ್ರಜೆಗಳಿದ್ದರು. ಪ್ರಜೆಗಳಲ್ಲದೆ ಅಲ್ಲಿಯ ನಾಶನಾಟಿ ಇದ್ದರು. ಕರೋನಾ ಆದಾಗ ಸ್ವಲ್ಪ ನಮ್ಮ ಎಲ್ಲ ಮೇಲೆ ಕೆಳಗಾಯಿತು. ಆದರೆ ಭಗವಂತನ ದೃಷ್ಟಿಯಿಂದ ಮತ್ತೆ ವಾಪಸ್ಸು ಅದೇ ಸ್ಥಾನಕ್ಕೆ ಬಂದಿದ್ದೇವೆ. ಇದೆಲ್ಲದಕ್ಕೂ ಯಾವುದು ಕರುಣೆ ಅಂದರೆ ನಮ್ಮ ಮಹಾಗುರುಗಳ ಆಶೀರ್ವಾದ. ಆದ್ದರಿಂದ ನಾನು ಎಲ್ರಿಗೂ ಒಂದೇ ಕೇಳೋದು, ನಾನು ಯಾವುದೇ ಭಿನ್ನಹ ಇಲ್ಲ ಇಲ್ಲಿ. ಗುರುಗಳಿಗೆ ನನ್ನ ಭಿನ್ನಹ, ನಾವು ಇದೇ ಒಂದು ಧರ್ಮ ಸಂಸ್ಕಾರ ಸಂಸ್ಕೃತಿ ನಮ್ಮ ಮುಂದಿನ ಪೀಳಿಗೆ ಉಳಿಯುವ ಥರ ಆಶೀರ್ವಾದ ಮಾಡೋದೇ ನನ್ನ ಗುರುಗಳ ನನ್ನ ಭಿನ್ನಹ ಇದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೈಸೂರಿನ ಮೊದಲನೇ ಮೇಯರಾದ ಶ್ರೀ ವಿಶ್ವನಾಥನವರಿಂದ ಹಿಡಿದು ಡಾಕ್ಟರ್ ಸುಕೃತ್ ಇರ್ಬೋದು, ನನ್ನ ಮೈಸೂರಿನ ಎಲ್ಲ ವಿವಿಧ ವರ್ಗಗಳು ಬಂದಿದ್ದೀರಿ. ನೀವು ಭಿಕ್ಷಾವಂದನೆ ಮಾಡುವಾಗ ಗುರುಗಳಿಗೆ ನಾನು ಅದನ್ನು ಪರಿಚಯ ಮಾಡ್ತೇನೆ. ಕಾರ್ಯಕ್ರಮಗಳು ಇಷ್ಟೇ, ಏನಂದರೆ ನಮ್ಮ ಈ ಕಾರ್ಯಕ್ರಮ ಗುರುವಿಗೆ ನಮನ ಮಾಡೋದು ಬಿಟ್ಟರೆ, ಯಾಕಂದರೆ ದೈವಕ್ಕೆ ಎಲ್ಲದೂ ಗೊತ್ತಿದೆ. ಯಾವುದನ್ನು ಕೊಡಬೇಕು ಯಾವುದನ್ನು ಬಿಡಬೇಕು ಅನ್ನೋದು ದೈವಕ್ಕೆ ಗೊತ್ತಿದೆ, ದೈವಿ ಸಂಕಲ್ಪ. ಆದ್ದರಿಂದ ನಾನು ಗುರುಗಳ ಇವತ್ತಿನ ಪಾದಾರ್ಪಣೆ ಮಾಡಿದ ಎಲ್ಲ ಜಾಗನೂ ಮತ್ತೊಮ್ಮೆ ಭಗವತ್ಪಾದರು ನಡೆದಾಡಿದ ಜಾಗ ಅಂತೇಳಿ ನಾನು ನನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದೇನೆ. ಈ ಒಂದು ನನ್ನ ಈ ಸಂಸ್ಕಾರಕ್ಕೆ ಗುರುಗಳ ಆಶೀರ್ವಾದ, ನೀವೆಲ್ಲರೂ ಬಂದಿದ್ದೀರಿ, ನಿಮ್ಮ ಆಶೀರ್ವಾದ ಅಷ್ಟು ಮಾತ್ರ ನಾನು ಕೇಳ್ತಾ ಇದ್ದೇನೆ. ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಭಿನ್ನ ಇಷ್ಟೇ. ಸಂಜೆ ನಡೆಯುವ ಕಾರ್ಯಕ್ರಮ ಧರ್ಮದ ಪುನರ್ ಪ್ರತಿಷ್ಠಾಪನೆ. ಜಾತಿ ಧರ್ಮ ಮತ ಯಾವುದೂ ಇಲ್ಲ ಇಲ್ಲಿ. ಇಬ್ಬರು ಮುಸ್ಲಿಮರು ಸಹಿತ ಇವತ್ತು ನಾನು ಗುರುಗಳಿಗೆ ನಮಸ್ಕಾರ ಮಾಡಬೇಕಂತ ಕೇಳ್ಕೊಂಡಿದ್ದು. ಅಂದರೆ ಗುರುಗಳ ಒಂದು ದೃಷ್ಟಿ ಒಂದು ಸಾರಿ ಬೀಳುವಂಥ ದೃಷ್ಟಿ. ನಾನು ನನ್ನ ಎಲ್ಲ ಕೆಲಸಗಾರರಿಗೂ ಹೇಳಿದ್ದೇನೆ, ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ ಅಂತ. ಯಾಕಂದರೆ ಇನ್ನೊಂದು ಸಾರಿ ದೇವರು ನಮ್ಮ ಮುಂದೆ ಬರಲಿಕ್ಕೆ ಕಷ್ಟ ಇದೆ. ಆ ದೇವರ ಒಂದು ಸನ್ನಿಧಿಯಲ್ಲಿ ನಾವೆಲ್ಲ ಕೂತಿದ್ದೀವಿ. ನಾವು ಕೇಳೋದನ್ನು ನೀವು ಶಾಂತಚಿತ್ತರಾಗಿ ನೀವು ಯಾವಾಗ ನೀವು ಇದನ್ನು ಬರ್ತೀರೋ ಆ ಸರದಿನಲ್ಲಿ ಬಂದು ಗುರುಗಳ ಹತ್ರ ಆಶೀರ್ವಚನ ಮಾಡಬೇಕು. ಮತ್ತೊಮ್ಮೆ ಗುರುಗಳಿಗೆ ಸಾಷ್ಟಾಂಗ ಮಾತನಾಡ್ತಾ, ಈ ಒಂದು ಕಾರ್ಯಕ್ರಮ ಅಲ್ಲದೆ ಈ ಜಾಗಕ್ಕೆ ಇವತ್ತು ಗುರುಗಳು ಪಾದಾರ್ಪಣೆ ಮಾಡಿದ್ದೀರಿ. ಗುರುಗಳ ದಿವ್ಯ ದೃಷ್ಟಿ ಸದಾ ನಮ್ಮ ಮೇಲಿರಲಿ.